ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ಕುತ್ಲೂರು ಭಾಗ, ಬೆಳ್ತಂಗಡಿ ತಾಲೂಕು, ನಾರಾವಿ ಕುತ್ಲೂರು ಭಾಗದಲ್ಲಿದ್ದೀನಿ. ನನ್ನ ಜೊತೆ ನನ್ನ ಪಾರ್ಟ್ನರ್ ಆದ ಕರಿಯ ಪೂಜಾರಿ ಅವರು ಇದ್ದಾರೆ. ಇವರು ಸ್ವತಃ ರೈತರು. ಅದೇ ರೀತಿ ನನ್ನ ಜೊತೆ ನಮ್ಮ ಸಂಸ್ಥೆಯಲ್ಲಿ ಪಾರ್ಟ್ನರ್ ಆಗಿದ್ದಾರೆ. ಮೊದಲಿಗೆ ಈ ಊರ ಒಂದು ತೋಟಕ್ಕೆ ನಾವು 4 ತಿಂಗಳ ಹಿಂದ್ಗಡೆ ಒಂದು ನಮ್ಮ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ. ಇದು ಕೆಲವೊಂದು ಗಿಡಗಳು 1 ವರ್ಷದ ಗಿಡಗಳಿದ್ದಾವೆ, ಕೆಲವೊಂದು ಗಿಡಗಳು 2 ವರ್ಷದ ಗಿಡಗಳಿದ್ದಾವೆ. ನಾನು ಇಲ್ಲಿಗೆ ಬರಬೇಕಾದ್ರೆ ಇದರ ಬೆಳವಣಿಗೆ ತುಂಬ ಕುಂಠಿತ ಇತ್ತು. ನನ್ನ ಜೊತೆ ಇವಾಗ ಕರಿಯ ಪೂಜಾರಿ ಅವರಿದ್ದಾರೆ. ಅವ್ರ ಹತ್ರನೇ ಸ್ವತಃ ಅವರ ಅನುಭವವನ್ನು ಕೇಳ್ಕೊಳ್ಳೋಣ. ನಮಸ್ತೆ ಕರಿಯ ಪೂಜಾರಿ. ನಮಸ್ತೆ. ಈ ಒಂದು ಗಿಡಗಳ ಬೆಳವಣಿಗೆ ನಾವು ಸಾವಯವ ಗೊಬ್ಬರ ಕೊಟ್ಟ ಮೇಲೆ ಯಾವ ರೀತಿ ಅನಿಸಿದೆ ಅಂತ ನೀವು ಸ್ವಲ್ಪ ವೀಕ್ಷಕರಿಗೆ ಹೇಳ್ತೀರಾ? ಸಾವಯವ ಗೊಬ್ಬರ ಹಾಕುವ ಮೊದಲು ಎಷ್ಟು ನೀರು ಕೊಟ್ಟರೆ ಸಹ ಬೇಸಿಗೆ ಕಾಲದಲ್ಲಿ ಕೆಂಪಾಗ್ತಾ ಇತ್ತು. ಈ ಬೇಸಿಗೆ ಕಾಲದಲ್ಲಿ ಗಿಡ ಕೆಂಪಾಗಲಿಲ್ಲ, ಚೆನ್ನಾಗಿ ಬಂದಿದೆ. 3-4 ತಿಂಗಳು ಆಗಿದೆ ಲಿಕ್ವಿಡ್ ಹಾಕಿ. ಈಗ 2 ಗರಿ ಬಂದಿದೆ. ಆನಂತರ ಲಿಕ್ವಿಡ್ ಹಾಕಿದ ನಂತರ ತುಂಬಾ ಚೆನ್ನಾಗಿ ಬಂದಿದೆ. ಗರಿಗಳಲ್ಲಿ ತುಂಬಾ ಲಕ್ಷಣ ಕಾಣ್ತದೆ. ಏನಂದ್ರೆ ಇದಕ್ಕಿಂತ ಮೊದಲು ಬರುವ ಗರಿ ಸ್ವಲ್ಪ ಗಿಡ್ಡ ಬರ್ತಾ ಇತ್ತು. ಈಗ ಹೈಟ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಉದ್ದ ಮತ್ತು ಅಗಲ ಬಂದಿದೆ. ಆಮೇಲೆ ನೀರು ಮೊದಲಿನ ಸಲ ನೀರು ಕೊಡ್ತಾ ಇದ್ದು ಯಥೇಚ್ಛವಾಗಿ ನೀರು ಕೊಡ್ತಾ ಇದ್ರ ಅಂತ ಹೇಳಿದ್ರೆ, ಈ ಸಲ ಎಷ್ಟು ಸಲ ನೀರು ಕೊಟ್ಟಿದ್ದೀರಾ? ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ. ಈ ಬೇಸಿಗೆ ಕಾಲ ಸ್ಟಾರ್ಟ್ ಆದ ನಂತರ ನಾನು 2 ಸಲ ನೀರು ಕೊಟ್ಟದ್ದು. ನೀರು ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಕಡಿಮೆ ಆಯ್ತು. ಆದ್ದರಿಂದ ನೀರು ಕೊಡ್ಲಿಲ್ಲ. ನೀರು ಕೊಟ್ಟದಿದ್ರೆ ಸಹ ಗಿಡ ಕೆಂಪಾಗಿಲ್ಲ, ಹಸಿರಾಗಿ ಉಳಿದಿದೆ. ಅದೊಂದು ನಮ್ಗೆ ಹೆಮ್ಮೆ ಬರ್ತದೆ. ಇದೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಒಂದು ಸಾವಯವ ಗೊಬ್ಬರವನ್ನು ಕೊಟ್ರೆ ತೇವಾಂಶವನ್ನು ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಳುತ್ತೆ ಅಂತ ಹೇಳಲಿಕ್ಕೆ ಇದೊಂದು ಪ್ಲಸ್ ಪಾಯಿಂಟ್. ನಾನು ನಿಮ್ಗೆ ಎಲ್ಲ ಗಿಡಗಳ ಗರಿಯನ್ನು ಇವಾಗ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಬರೋಣ. ಈ ಗರಿ ನೋಡ್ಬೋದು. ಇದು ಇವಾಗ ಹೊಸ ಗರಿ ಬಂದಿರುವಂಥದ್ದು. ಈ ಹೊಸ ಗರಿ ತುಂಬಾ ಹಸಿರಾಗಿ ಬಂದಿರುವಂಥದ್ದು, ಉದ್ದ ಮತ್ತು ಅಗಲ. ಈ 2 ಗರಿನೂ ನಾವು ಸಾವಯವ ಗೊಬ್ಬರ ಹಾಕಿದ್ಮೇಲೆ 3-4 ಅಂದರೆ ತಿಂಗಳಿಗೆ 1 ಗರಿ ಬರುತ್ತೆ. ಈ ಗರಿಗಳು ತುಂಬ ಚೆನ್ನಾಗಿ ಹಸಿರಾಗಿ ಬಂದಿರುವಂಥದ್ದು. ಈ ಕೆಳಗಡೆ ಗಿಡದಲ್ಲಿ ಗರಿಗಳಲ್ಲಿ ಸ್ವಲ್ಪ ಸ್ಪಾಟ್ ಎಲ್ಲ ಇದೆ, ಎಲೆ ಚುಕ್ಕಿರುವಾಗದ್ದು ಸ್ಪಾಟ್ ಎಲ್ಲ ಇದೆ. ಬಟ್ ಇದರಲ್ಲಿ ಅದು ಯಾವುದು ಕಾಣಿಸ್ತಾ ಇಲ್ಲ. ಸ್ವಲ್ಪ ಕಾಣಿಸ್ಕೊಂಡ್ರೂ ಅದು ಬೇಗ ರಿಕವರ್ ಆಗಿ ಉದ್ದ ಮತ್ತು ಅಗಲ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಇಲ್ಲಿ ನೋಡ್ಬೋದು, ಈ ಗರಿನೂ ತುಂಬ ಉದ್ದ ಮತ್ತು ಅಗಲ ಬಂದಿದೆ. ಎಲ್ಲ ಗಿಡಗಳ ಸ್ಟಮ್ಮು ಸಮೇತ ಅಂದರೆ ಬುಡ ಸಮೇತ ಅದು ದಪ್ಪ ಆಗ್ತಾ ಬರ್ತಾ ಇದೆ. ಅದು ಕೂಡ ಒಂದು ವಿಶೇಷತೆ ಅಂತ ಹೇಳ್ಬೋದು. ಈ ಗಿಡ ಕೂಡ ಉದ್ದ ಮತ್ತು ಅಗಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಕೆಲವೊಂದು ಗಿಡಗಳು ತುಂಬ ಕುಂಠಿತವಾಗಿತ್ತು. ಈ ಗಿಡ ತುಂಬಾ ಕಡಿಮೆ ಇತ್ತು ಹೈಟಲ್ಲಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕರಿಯ ಪೂಜಾರಿ ಅವರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೇಂಜಸ್ಸು ಕೂಡ ಯಾವ ರೀತಿ ಹೋದ ಮಳೆಗಾಲದಲ್ಲಿತ್ತು, ಬೇಸಿಗೆಗಾಲದಲ್ಲಿತ್ತು, ಈ ಬೇಸಿಗೆಗಾಲದಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಾದರೆ, ಇದೊಂದು ರಿಸಲ್ಟ್ ಓರಿಯೆಂಟೆಡ್. ಕೇವಲ 3.5 ತಿಂಗಳಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಬಂದಿರುವಂಥದ್ದು. ಹಸಿರಾಗಿ ತುಂಬ ಚೆನ್ನಾಗಿದೆ. ಖಾಲಿ 2 ಸಲ ನೀರು ಮಾತ್ರ ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಅಲ್ಲಿ ಕೂಡ ಒಂದು ಗಿಡ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಇದೆಲ್ಲ 6 ತಿಂಗಳು 1 ವರ್ಷದ ಗಿಡಗಳು. ಕೆಲವೊಂದು ಗಿಡಗಳು ಹೋದ ಗಿಡಗಳಿಗೆ ಇಟ್ಟಿರುವಂಥದ್ದು, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಇದು ಗುಡ್ಡಗಾಡಿನ ಪ್ರದೇಶ ಆಗಿರೋದ್ರಿಂದ, ತಪ್ಪಲಾಗಿರೋದ್ರಿಂದ ಇಲ್ಲಿ ಕೆಲವೊಂದು ಕಾಡು ಪ್ರಾಣಿಗಳ ಒಂದು ತೊಂದರೆ ಕೂಡ ಇದೆ. ಅವುಗಳು ಬಂದು ತಿಂತವೆ. ಅದರದ್ದು ಸಮಸ್ಯೆ ಕೂಡ ಇದೆ. ಇಲ್ಲೊಂದು ಎಲೆಗಳನ್ನೆಲ್ಲ ಕಟ್ ಮಾಡಿದ್ದಾವೆ, ಅದ್ರ ಸಮಸ್ಯೆ ಇದೆ. ಆದರೂ ಕೂಡ ಬೆಳವಣಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಮ್ಮ ಕರಿಯ ಪೂಜಾರಿ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು.